ವಿಜಯನಗರದ ಮುಂದುವರೆದ ಭಾಗವಾದ ಈ ವಿಡಿಯೋದಲ್ಲಿ ನಿಮಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿಸುತ್ತೇನೆ. ಮೊದಲೇ ಹೇಳಿದ ಹಾಗೆ ಇಲ್ಲಿನ ಪ್ರತಿಯೊಂದು ಶಿಲ್ಪಕ್ಕೂ ಅದರದ್ದೇ ಆದ ಕಥೆ ಐತಿ. ಇದಕ್ಕೊಂದು ಒಳ್ಳೆ ಉದಾಹರಣೆ ಅಂತಂದ್ರ ಇಲ್ಲಿನ ಕಲ್ಲಿನ ರಥ. ಇಲ್ಲಿನ ಕಲ್ಲಿನ ರಥ ಎಷ್ಟು ಫೇಮಸ್ ಅಂತಂದ್ರೆ ಅದು ದಿನ ನಮ್ಮ ಕೈಗೆ ಬರುವ 50 ರೂಪಾಯಿ ನೋಟಿನ ಮೇಲೆ ಇರುವಷ್ಟು. ಸರ್ಕಾರ ಕಲ್ಲಿನ ರಥ ತಮ್ಮ ನೋಟಿನ ಮೇಲೆ ಲಗತ್ತಿಸುವ ಮೂಲಕ ಅದಕ್ಕೆ ಒಂದು ಮಾನ್ಯತೆಯನ್ನು ನೀಡ್ಯಾರ. ಅಲ್ಲದೆ ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿರುವ ಕರ್ನಾಟಕದ ಮೊದಲ ಸ್ಥಳ ಅಂತ ಯಾರದಿತ್ತಂದ್ರ ಅದು ನಮ್ಮ ಹಂಪಿ. ಮೋಸ್ಟ್ಲಿ ಇದಕ್ಕೆ ಅನ್ಸುತ್ತಾ ಇದನ್ನ ಇತಿಹಾಸದ ಫಿಲಂ ಸೆಟ್ ಅಂತಾನೂ ಕರೀತಾರೆ. ವಿಜಯನಗರ ಅನ್ನುವಂತ ಅದ್ಭುತದ ಸೃಷ್ಟಿಕರ್ತರು ಯಾರು? ಶ್ರೀ ಗುರು ವಿದ್ಯಾರಣ್ಯರ ಆಶೀರ್ವಾದದಿಂದ ಹಕ್ಕರಾಯ ಮತ್ತು ಬುಕ್ಕರಾಯರವರು ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪಿಸಿದರು. ಅದೆಷ್ಟೋ ರಾಜರನ್ನು ಕಂಡ ಈ ಒಂದು ಸಾಮ್ರಾಜ್ಯವು ಮುಂದೆ ಕವಿಗಳ ಪ್ರೇಮಿ, ಕಲೆಗಳ ಅಭಿಮಾನಿಯಾಗಿರುವ ಶ್ರೀಕೃಷ್ಣ ದೇವರಾಯರ ಕಾಲವೇ ಸುವರ್ಣ ಯುಗವಾಗಿತ್ತು. ಅದೆಷ್ಟೋ ಯುದ್ಧಗಳನ್ನು ನೋಡಿದ ಈ ಒಂದು ಸಾಮ್ರಾಜ್ಯವು ಕೊನೆಗೆ 1565ರ ರಕ್ಕಸತಂಗಡಿ ಯುದ್ಧದಲ್ಲಿ ಸಾಮ್ರಾಜ್ಯ ಅವನತಿಗೆ ಒಳಗಾಯಿತು. ಆದರೆ ಇವತ್ತಿಗೂ ಹಂಪಿಯ ಅವಶೇಷಗಳು ಹೇಳುವ ಪ್ರತಿಯೊಂದು ವಿಚಾರವೇನೆಂದ್ರೆ ನಾವೇ ಮರೆಯಲಾಗದ ಮಹಾ ಸಾಮ್ರಾಜ್ಯದ ಮಹಾಸಾಕ್ಷಿಗಳೆಂದು. ವಿಜಯನಗರದ ಕತೆ ಇನ್ನೂ ಮುಗಿದಿಲ್ಲ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ಭೇಟಿಯಾಗ್ತೀನಿ.